84 ಕೋಟಿ ಜೀವರಾಶಿಗಳು ಈ ಭೂಮಂಡಲದ ಮೇಲೆ ಇದ್ದಾವೆ ಅಂತಂದು ಶಾಸ್ತ್ರಗಳು ಪುರಾಣಗಳು ಹೇಳ್ತವೆ. ಅದು ಸೈನ್ಸ್ ಕೂಡ ಒಪ್ಪುತ್ತೆ, ಇದು ಸತ್ಯ. 84 ಕೋಟಿ ಜೀವರಾಶಿ ಇರೋದು ವಿಜ್ಞಾನಿಗಳು ಒಪ್ಪಿರುವಂತಹ ಮಾತು ಇದಾಗಿದೆ. ಇದು ಒಂದು ಪ್ರೋಸೆಸ್. 84 ಕೋಟಿ ಜೀವರಾಶಿಗಳಲ್ಲಿ ಈ ಮನುಷ್ಯ ಎಂಬುದು ಒಂದು ಪ್ರಾಣಿ, ಇದು ಕೂಡ ಒಂದು ಪ್ರಾಣಿ. ನಾವು ಇದನ್ನ ತಿಳ್ಕೋಬೇಕಾಗಿದೆ. ಅದು ಹುಟ್ಟು ಸತ್ತು 84 ಕೋಟಿ ಜೀವರಾಶಿಯಾಗಿ ಹುಟ್ಟಿ ಸತ್ತು ಹುಟ್ಟು ಸತ್ತಿ ಕೊನೆಗೆ ಮನುಷ್ಯ ಜೀವಿಯಾಗಿ ಜನ್ಮ ತಾಳುತ್ತೆ.